ॐ तच्छ्रेयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shantihi, Shantihi, Shantihi. ಇಂದು ಫಾಲ್ಗುಣ ಶುದ್ಧ ತ್ರಯೋದಶಿ ಆದಿತ್ಯವಾಸರ ಮಾರ್ಚ್ ತಿಂಗಳ 1ನೇ ತಾರೀಕು 2026ನೇ ಇಸ್ವಿ. ಈ ಆದಿತ್ಯವಾಸರದ ಮುಸ್ಸಂಜೆಯಲ್ಲಿ ಶ್ರೀರಾಮರಕ್ಷಾ ಸ್ತೋತ್ರಂ ಇದರ ಮುಂದುವರೆದ ಭಾಗದ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಶ್ರೀರಾಮರಕ್ಷಾ ಸ್ತೋತ್ರಂ. ಪಾತಾಳ ಭೂತಲ ವ್ಯೋಮಚಾರಿಣಶ್ಛದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿಃ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈರ್ಭುಕ್ತಿಂ ಮುಕ್ತಿಂ ಚ ವಿಂದತಿ. ಜಗಜ್ಜೈತ್ರೈಕಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಃ ಕಂಠೇ ಧಾರಯೇತ್ ತಸ್ಯ ಕರಸ್ಥಾಃ ಸರ್ವಸಿದ್ಧಯಃ. ವಜ್ರಪಂಜರನಾಮೇದಂ ಯೋ ರಾಮಕವಚಂ ಸ್ಮರೇತ್ ಅವ್ಯಾಹತಾಜ್ಞಃ ಸರ್ವತ್ರ ಲಭತೆ ಜಯಮಂಗಲಂ. ಆದಿಷ್ಟವಾನ್ ಯಥಾ ಸ್ವಪ್ನೆ ರಾಮ ರಕ್ಷಾಮಿ ಮಾಂ ಹರಃ ತಥಾ ಲಿಖಿತವಾನ್ ಪ್ರಾತಃ ಪ್ರಬುದ್ಧೌ ಬುಧಕೌಶಿಕಃ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ತರುಣೌ ರೂಪಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕವಿಶಾಲಾಕ್ಷೌ ಕ್ಷೀರಕೃಷ್ಣಾಜಿನಾಂಬರೌ ಫಲಮೂಲಾಶಿನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ಪುತ್ರೌ ದಶರಥಸ್ಯೈತೌ ಭ್ರಾತರೌ ರಾಮಲಕ್ಷ್ಮಣೌ ಶರಣ್ಯೌ ಸರ್ವಸತ್ವಾನಾಂ ಶ್ರೇಷ್ಠೌ ಸರ್ವಧನುಷ್ಮತಾಂ ರಕ್ಷಃ ಕುಲನಿಹಂತಾರೌ ತ್ರಾಯೇತಾಂ ನೋ ರಘುತ್ತಮೌ. ಆತ್ತಸಜ್ಜಧನುಷಾ ವಿಶುಸ್ಪೃಶಾ ಭಕ್ಷಯಾಶುಗನಿಷಂಗಸಂಗಿನೋ ರಕ್ಷಣಾಯ ಮಮ ರಾಮಲಕ್ಷ್ಮಣಾವಗ್ರತಃ ಪಥಿ ಸದೈವ ಗಚ್ಚತಾಂ. ಸನ್ನದ್ಧಃ ಕವಚೀ ಖಡ್ಗೀ ಚಾಪಬಾಣಧರೋ ಯುವ ಗಚ್ಚನ್ಮನೋರಥಾನ್ನಶ್ಚ ರಾಮಃ ಪಾತು ಸ ಲಕ್ಷ್ಮಣಃ. ರಾಮೋ ದಾಶರಥಿಃ ಶೂರೋ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸ್ಥಃ ಪುರುಷಃ ಪೂರ್ಣಃ ಕೌಸಲ್ಯೇಯೋ ರಘುತ್ತಮಃ. ವೇದಾಂತವೇದ್ಯೋ ಯಜ್ಞೇಶಃ ಪುರಾಣಪುರುಷೋತ್ತಮಃ. जानकीवल्लभः श्रीमान् अप्रमेयपराक्रमः. इत्येतानि जपेन्नित्यम्
मद्भक्तः श्रद्धयान्वितः अश्वमेधाधिकं पुण्यं सम्प्राप्नोति न संशयः रामं दूर्वादळश्यामं पद्माक्षं पीतवाससं स्तुवन्ति नामभिर्दिव्यैः न ते संसारिणो नराः। ओम राम जय जय राम। ನಾಮ ಜಪ ದತ್ತಾತ್ರೇಯ ಗುರುಗಳ ನಾಮಸ್ಮರಣೆಯನ್ನು ಮಾಡೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜಯ ಜಯ ರಘುವೀರ ಸಮರ್ಥ. ಫಾಲ್ಗುಣ ಶುದ್ಧ ತ್ರಯೋದಶಿ ಆದಿತ್ಯವಾಸರ ಮಾರ್ಚ್ ತಿಂಗಳ 1ನೇ ತಾರೀಕು 2026ನೇ ಇಸ್ವಿ. ಈ ಶ್ರೇಷ್ಠವಾರದ ಭಾನುವಾರದ ಸಂಜೆಯಲ್ಲಿ ಶ್ರೀ ಕೈಲಾಸೇಶ್ವರ ಸ್ತುತಿ ಇದನ್ನು ಪಾರಾಯಣ ಮಾಡುವ. ನಾವು ಹೇಳಿಕೊಡ್ತೇವೆ, ತಾವು ಭಜಿಸಬಹುದು, ಅನುಸರಿಸಬಹುದು. ಒಂದು ದಳದ ಕಮಲದಲ್ಲಿ ಉದಯವಾದ ಲಿಂಗವೇ ಮೂರು ರೂಪಲಿಂಗವೇ ಸತ್ಯ ಸರ್ವಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ
ಏಕಾಂಬರಲಿಂಗವೇ ಏಕಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ. ಮೂರು ಕಣ್ಣು ಲಿಂಗವೇ ಮುಕ್ತಿದಾತ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾಲ್ಕು ದಳದ ಕಮಲದಲ್ಲಿ ನಲಿದು ಬಂದ ಲಿಂಗವೇ. ನಾಗಾಭರಣ ಲಿಂಗವೇ ನಾಟ್ಯ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ. ಅಮರ ಜ್ಯೋತಿ ಲಿಂಗವೇ ಆತ್ಮ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆರು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ. ಹರನ ಶಕ್ತಿ ಲಿಂಗವೇ ಪ್ರಾಣ ಶಕ್ತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಳು ದಳದ ಕಮಲದಲ್ಲಿ ಇಳಿದು ಬಂದ ಲಿಂಗವೇ. ದಿವ್ಯಾಂಬರ ಲಿಂಗವೇ ದಿವ್ಯ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂಟು ದಳದ ಕಮಲದಲ್ಲಿ ಅಂಟಿ ಬಂದ ಲಿಂಗವೇ. ಗಂಗಾಧರ ಲಿಂಗವೇ ಕಂಠನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂಬತ್ತು ದಳದ ಕಮಲದಲ್ಲಿ ಒಲಿದು ಬಂದ ಲಿಂಗವೇ. ಓಂಕಾರ ಲಿಂಗವೇ ಓಂ ನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹತ್ತು
ತುದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ, ಅರುಣ ರೂಪ ಲಿಂಗವೇ, ಹವಳದಂಥ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 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 ಹರ ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ. ಶ್ರೀ ಕೈಲಾಸೇಶ್ವರ ಸ್ವಾಮಿ ಕಿ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯ, ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ್ತೇವೆ. ಪುನರಾವರ್ತಿಸುವುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋऽಧ್ಯಾಯಃ. ಶ್ರದ್ಧಾತ್ರಯ ವಿಭಾಗಯೋಗಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮೋಹೋ ರಜಸ್ತಮಃ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ. ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷಃ ಯೋ ಯಚ್ಛ್ರದ್ಧಃ ಸ ಏವ ಸಃ. अर्जुन ने कहा, हे कृष्ण, जो लोग शास्त्र के नियमों का पालन न करके अपनी कल्पना के अनुसार पूजा करते हैं, उनकी स्थिति कौन सी है? वे सत्वगुणी है, रजोगुणी है या तमोगुणी? भगवान ने कहा, देहधारी जीव द्वारा अर्जित गुणों के अनुसार उसकी श्रद्धा 3 प्रकार की हो सकती है, सतोगुणी, रजोगुणी अथवा तमोगुणी। अब इसके विषय में मुझसे सुनो। हे भरतपुत्र, विभिन्न गुणों के अंतर्गत अपने अपने अस्तित्व के अनुसार मनुष्य एक विशेष प्रकार की श्रद्धा विकसित करता है। अपने द्वारा अर्जित गुणों के अनुसार ही
जीव को विशेष श्रद्धा से युक्त कहा जाता है। अकॉर्डिंग टू वंस एग्जिस्टेंस अंडर द वेरियस मोड्स ऑफ नेचर, one evolves a particular kind of faith. The living being is said to be of a particular faith according to the modes he has acquired. सत्वानुरूपा सर्वस्य श्रद्धा भवति भारत। श्रद्धामयः अयं पुरुषः यः यत् श्रद्धः सः एव सः सः। हे ಭಾರತ, ಎಲೆ ಅರ್ಜುನ, ಸರ್ವಸ್ಯ ಶ್ರದ್ಧಾ ಎಲ್ಲರ ಶ್ರದ್ಧೆಯು ಸತ್ವಾನುರೂಪ ಅವರ ಅಂತಃಕರಣಕ್ಕೆ ಅನುಗುಣವಾಗಿ ಭವತಿ ಉಂಟಾಗುತ್ತದೆ. ಅಯಂ ಪುರುಷ ಈ ಮನುಷ್ಯನು ಶ್ರದ್ಧಾಮಯ ಶ್ರದ್ಧಾವಂತನು ಪ್ರಯುಕ್ತ ಯಹ ಯಚ್ಛ್ರದ್ಧ ಯಾರು ಎಂತಹ ಶ್ರದ್ಧೆಯುಳ್ಳವನಾಗಿರುತ್ತಾನೆಯೋ ಸಹ ಏವ ಸಹ ಅವನು ಸ್ವತಃ ಅದರಂತೆ ಇರುತ್ತಾನೆ. ಎಲೆ ಅರ್ಜುನ, ಎಲ್ಲರ ಶ್ರದ್ಧೆಯು ಅವರವರ ಅಂತಃಕರಣಕ್ಕೆ ಅನುಗುಣವಾಗಿ ಉಂಟಾಗುತ್ತದೆ. ಈ ಮನುಷ್ಯ ಶ್ರದ್ಧಾವಂತನು. ಯಾರು ಎಂತಹ ಶ್ರದ್ಧೆಯುಳ್ಳವನಾಗಿರುತ್ತಾನೆಯೋ ಅವನು ಸ್ವತಃ ಅದರಂತೆ ಇರುತ್ತಾನೆ. ಅರ್ಥಾತ್ ಯಾರ ಶ್ರದ್ಧೆ ಹೇಗಿರುತ್ತದೆಯೋ ಹಾಗೆಯೇ ಅವರ ಸ್ವರೂಪವೂ ಇರುತ್ತದೆ. ಎಂತಹ ವಿಚಾರ ನೋಡಿ. ಯಾರ ಗುಣ ಎಂಥದ್ದು ಅನ್ನುವಂಥದ್ದನ್ನು ಅವರ ಸಂಸ್ಕಾರಗಳೇ ತಿಳಿಸುತ್ತವೆ. ಮನುಷ್ಯರಲ್ಲಿ ಶ್ರದ್ಧೆಯು ಅವರ ಹಿಂದಿನ ಜನ್ಮಗಳ ಸಂಸ್ಕಾರಗಳಿಂದ ರೂಪಿತವಾಗಿ, ಆದ್ದರಿಂದಲೇ ಹಿಂದಿನ ಶ್ಲೋಕದಲ್ಲಿ ಸ್ವಭಾವಜ ಅನ್ನುವ ಪದವನ್ನ ಹೇಳಿರುವುದು. ಹಿಂದಿನ ಜನ್ಮಗಳ ಸಂಸ್ಕಾರಗಳಿಂದ ರೂಪಿತವಾಗಿ ಅವರವರ ಹುಟ್ಟು ಸ್ವಭಾವವಾಗಿ ಬಂದಿರುತ್ತದೆ. ಹೇಗೆ ಹುಟ್ಟು ಸ್ವಭಾವವಾಗಿ ಬಂದ ಶ್ರದ್ಧೆಗೆ ಅನುಗುಣವಾಗಿ ಅವರ ದಿನನಿತ್ಯದ ಆಚರಣೆ ನಡವಳಿಕೆಗಳನ್ನು ಒಳಗೊಂಡಂತೆ ಅವನ ಈ ಜನ್ಮದ ಜೀವನ ಕ್ರಮವು ಇರುತ್ತದೆ. ಅವನು ತನ್ನಲ್ಲಿ ಹೀಗೆ ರೂಪುಗೊಂಡ ಶ್ರದ್ಧೆಯ ತದ್ರೂಪನಾಗುತ್ತಾನೆ. ಈ ಜಗತ್ತಿನಲ್ಲಿ ಶ್ರದ್ಧೆ ಇಲ್ಲದವನಿಲ್ಲ. ಭಗವಂತನನ್ನು ನಂಬಿದವನಿಗೆ ಒಂದು ತರಹದ ಶ್ರದ್ಧೆ ಇದ್ದರೆ, ಭಗವಂತನನ್ನು ನಂಬದವನಿಗೂ ಸಹ ಮತ್ತೇನೋ ಒಂದು ಆದರ್ಶವಿರುತ್ತದೆ. ಮತ್ತು ಆ ಆದರ್ಶದಲ್ಲಿ ಅವನ ಶ್ರದ್ಧೆ ಇರುತ್ತದೆ. ಅವನದೇ ಆದ ನಂಬಿಕೆ ವಿಶ್ವಾಸಗಳು ಇರುತ್ತವೆ. ನೋಡುವ ಈ 3ನೆಯ ಶ್ಲೋಕದ ಶಾಂಕರ ಭಾಷ್ಯ. ಸೇಯಂ ತ್ರಿವಿಧಾ ಭವಂತಿ. ಅಂತಹ ಈ 3 ಬಗೆಯಾಗಿರುವ ಶ್ರದ್ಧೆಯು, ಹೇ ಭಾರತನೇ, ಪ್ರತಿಯೊಬ್ಬನ ಶ್ರದ್ಧೆಯು ಸತ್ವಾನುರೂಪವಾಗಿರುತ್ತದೆ. ಈ ಪುರುಷನು ಶ್ರದ್ಧಾಮಯನು. ಯಾವನು ಯಾವ ಶ್ರದ್ಧೆಯುಳ್ಳವನೋ ಅವನು ಅದೇ ಆಗಿರುವನು. ಸತ್ವಾನುರೂಪ ವಿಶಿಷ್ಟ ಸಂಸ್ಕಾರೋಪೇತ ಅಂತಃಕರಣಾನುರೂಪ ಸರ್ವಸ್ಯ ಪ್ರಾಣಿಜಾತಸ್ಯ ಶ್ರದ್ಧಾ ಭವತಿ. ಹೇ ಭಾರತ, ಯದ್ಯೇವಂ ತತಃ ಕಿಂ ಸ್ಯಾತ್ ಇತಿ ಉಚ್ಯತೆ. ಶ್ರದ್ಧಾಮಯಃ ಶ್ರದ್ಧಾ ಪ್ರಾಯಃ ಅಯಂ ಪುರುಷಃ ಸಂಸಾರೀ ಜೀವಃ. ಕಥಂ? ಯಃ ಯಚ್ಛ್ರದ್ಧಃ ಯಾ ಶ್ರದ್ಧಾ ಯಸ್ಯ ಜೀವಸ್ಯ ಸ ಯಚ್ಛ್ರದ್ಧಃ ಸ ಏವ ತಚ್ಛ್ರದ್ಧಾನುರೂಪಾ ಏವ ಸಹ ಜೀವಃ. ಅಲೆ ಭರತ ವಂಶೋತ್ಪನ್ನನೇ, ಪ್ರತಿಯೊಂದು ಪ್ರಾಣಿ ಸಮೂಹಕ್ಕೂ ಸತ್ವಾನುರೂಪವಾಗಿ ಆಯಾ ಸಂಸ್ಕಾರದಿಂದ ಒಡಗೂಡಿದ ಅಂತಃಕರಣಕ್ಕೆ ತಕ್ಕಂತೆ ಶ್ರದ್ಧೆಯುಂಟಾಗುತ್ತದೆ. ಹೀಗಿದ್ದರೆ ಅದರಿಂದೇನಾಗುವುದು ಎಂದರೆ ಹೇಳುತ್ತಾನೆ, ಈ ಪುರುಷನು ಸಂಸಾರಿಯಾದ ಜೀವನು ಶ್ರದ್ಧಾಮಯನು. ಶ್ರದ್ಧೆ ಇರುವಂತೆ ಬಹಳ ಮಟ್ಟಿಗೆ ಇರುವವನಾಗುತ್ತಾನೆ. ಹೇಗೆಂದರೆ, ಯಾವನು ಯಚ್ಛ್ರದ್ಧನೋ, ಯಾವ ಶ್ರದ್ಧೆಯು ಯಾವ ಜೀವನಿಗೆ ಇರುವುದೋ ಅವನು ಯಚ್ಛ್ರದ್ಧನು. ಯಾವನು ಯಚ್ಛ್ರದ್ಧನೋ, ಯಾವ ಶ್ರದ್ಧೆಯುಳ್ಳವನೋ ಆ ಜೀವನು ಅವನೇ. ಆ ಶ್ರದ್ಧೆಗೆ ಅನುರೂಪನಾಗಿರುತ್ತಾನೆ ಎಂದು ತಾತ್ಪರ್ಯ. ಬಹಳ ಸೊಗಸಾದಂತಹ ವಿಚಾರ ನೋಡಿ. ಆದ್ದರಿಂದಲೇ ಅವರವರ ಶ್ರದ್ಧೆಗೆ ಅನುಗುಣವಾಗಿ ಅವರವರ ಗುಣಗಳು, ವ್ಯವಹಾರಗಳು, ಅವರ ಸ್ವಭಾವಗಳು, ನಡವಳಿಕೆಗಳು
The faith of each is accordance with his nature. O Bharata, man consists of his faith. As a man's faith is, so is he. Sattvanurupa. The type of faith that feeds and nourishes each bosom is, we notice, vastly different from that of the another. The more we observe the differences, the more we are led to inquire why it should be so. The Lord in the Bhagavad Gita explains that the faith in each heart is ordered by its own nature. It's very difficult to say whether faith prescribes the nature or the nature prescribes the faith. Each is intimately wedded to the other. Each obeys the other most faithfully indeed. However, the Gita declares that it is the nature in an individual that rules his faith. Although, if faith can be broken and remolded, as it can be, sometimes at the irresistible compulsion of painful experiences, the nature of that one does faithfully obey the new Shraddha. But generally speaking, the faith in each man takes the hue and quality from the stuff of his being, the predominant temperament in him. The essence of faith lies in the secret energy of the ego with which it holds on to its convictions to reach a definite chosen end by well thought out and entirely self planned means. Man's potentiality determines his faith to a given end, and this faith then reacts upon his potentiality, determining his future course, and molds the being in the man. Both act and react upon each other. That the nature of man is determined by the preponderance of any one of the gunas over the others has been already discussed in the 14th chapter. As a result of previous conservation of a particular tendency, one of the qualities gains a preponderance over the other two, even from one's childhood. Gunatraya Vibhaga Yoga, we have seen it in detail. This is indicated here by the term Sattva, according to which Anurupa is the faith entertained by the individual. Man is constituted of and exists in his Shraddha. Each devotee ultimately reaches the seat of his devotion. If he consistently and with sufficient intensity devotes himself to its attainment. Yo yat shraddha sa eva sah. As a man's faith is, so is he. Man is verily what his faith is. The type of personality and its effectiveness or otherwise are all determined by the faith under which it functions. That the achievement of life is ever colored by the type of faith with which the individual pursues his activities is very well known and realized by all men of action. In the very language of the Gita, this idea is already explained in an earlier chapter that was in the 9th chapter, 23rd verse. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಒಂದು ಕಗ್ಗದ ವಿಚಾರವನ್ನು ಮಾಡಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಆರಣ್ಯಕದ ಪುಷ್ಪಗಳ ಮೂಸುವವರಾರು ಆರ್ಯಹರು ಪತಗದೊಡುಪನು ಹುಡುಕಿ ಮೆಚ್ಚಲ್. ಬೇರೊಬ್ಬರಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೆ ಸ್ವಾರಸ್ಯ ಬೆಸಗುವ ಮಂಕುತಿಮ್ಮ. ತನಗೆಂದೇ ಸ್ವಾರಸ್ಯ ಬೆಸಗುವ ಮಂಕುತಿಮ್ಮ. ಮಂಕುತಿಮ್ಮ. ಆರಣ್ಯಕದ ಪುಷ್ಪಗಳ ಮೂಸುವವರಾರು. Who is there to smell the fragrance of a flower in the forest? Who is there to search and appreciate the colors of the dress of a butterfly? Nature pulls out wonders, not caring about who is there to watch them. Mankutimma. ಮೂಸುವವರಾರು. ಮೂಸುವವರು ಯಾರು? ಆರ್ಯಹರು.
ಆರು ಇಹರು. ಪತಗದುಡುಪನು, ಪತಗದ ಉಡುಪನು, ಪತಂಗದ ಉಡುಪನು. ಬೇರೊಬ್ಬ ಬೇರೊಬ್ಬರೆಣಿಕೆ ಇಲ್ಲದೆ, ಬೇರೆ ಒಬ್ಬರ ಎಣಿಕೆ ಇಲ್ಲದೆ. ಮೂಸು, ವಾಸನೆ ನೋಡು. ಆರ್ಯರು ಯಾರಿದ್ದಾರೆ? ಪತಗ, ಪತಂಗ, ಚಿಟ್ಟೆ. ಅರಣ್ಯಕದ ಪುಷ್ಪಗಳ ಮೂಸುವವರಾರು, ಆರ್ಯರು ಪತಗದುಡುಪನು ಹುಡುಕಿ ಮೆಚ್ಚಲ್ಲ. ಬೇರೊಬ್ಬರೆಣಿಕೆ ಇಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವ ಮಂಕುತಿಮ್ಮ, ಮಂಕುತಿಮ್ಮ. ಕಾಡಿನಲ್ಲಿನ ಪುಷ್ಪಗಳ ಸುಗಂಧವನ್ನು ಆಘ್ರಾಣಿಸುವವರು ಯಾರಿದ್ದಾರೆ? ಬಣ್ಣ ಬಣ್ಣಗಳ ಚಿತ್ತಾರಗಳನ್ನು ಹೊತ್ತ ಪತಂಗಗಳ ಹುಡುಕಿ ಹುಡುಕಿ ಮೆಚ್ಚುವವರಾರು? ಮತ್ತೊಬ್ಬರ ಮೆಚ್ಚುಗೆಗೆ ಆಸೆ ಪಡದೆ ಪ್ರಕೃತಿ ತಾನೇ ತೃಪ್ತಿ ಪಡಲು ಈ ಜಗತ್ತಿನಲ್ಲಿನ ಎಲ್ಲ ವಸ್ತುಗಳಲ್ಲೂ ಸುಂದರತೆಯನ್ನು ಪ್ರಕಟಿಸಿ ಆಕರ್ಷಣೆಯನ್ನು ಇಟ್ಟು ಜಗತ್ತನ್ನು ಮತ್ತಷ್ಟು ಸ್ವಾರಸ್ಯಕರವಾಗಿಸುತ್ತದೆ ಎಂದು ಪ್ರಕೃತಿಯ ಸಹಜ ಗುಣವನ್ನು ಪ್ರಶಂಸಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಕೋಟಿ ಕೋಟಿ ಬಗೆಯ ಗಿಡ ಬಳ್ಳಿಗಳು, ಮರಗಳು, ಅವುಗಳಲ್ಲಿನ ಹೂಗಳು, ಆ ಹೂಗಳ ಬಣ್ಣಗಳು, ಆ ಬಣ್ಣಗಳ ಮಿಶ್ರಣಗಳು, ಮನಮೋಹಕ ವಿನ್ಯಾಸಗಳು, ಮತ್ತೇರಿಸುವ ಸುಗಂಧಗಳು, ಇವುಗಳನ್ನೆಲ್ಲ ಪ್ರಕೃತಿ ಯಾರಾದರೂ ಮೆಚ್ಚಲಿ ಎಂದು ಸೃಷ್ಟಿಸಿಲ್ಲ. ಹಾಗೆ ಸೃಷ್ಟಿಸುವುದು ಪ್ರಕೃತಿಯ ಸಹಜವಾದ ಗುಣ. ಪ್ರಕೃತಿಯ ಎಲ್ಲದರಲ್ಲಿಯೂ ಆ ಪರಮಾತ್ಮನೇ ರೂಪ, ಗುಣ, ರುಚಿ, ಬಣ್ಣ, ಸುಗಂಧ ಮತ್ತು ಶಕ್ತಿ ರೂಪದಲ್ಲಿ ಪ್ರಕಟವಾಗುವುದರಿಂದ ಇದು ಯಾರಿಗಾಗಿಯೂ ಅಲ್ಲ ಮತ್ತು ಯಾರನ್ನು ಮೆಚ್ಚಿಸಲೂ ಅಲ್ಲ, ತನ್ನ ಸ್ವಭಾವದಿಂದ ಅರಳುತ್ತದೆ. ಹಾಗೆಯೇ ಪ್ರಕೃತಿಯಲ್ಲಿ ಅರಳಿದ ಪ್ರತಿ ವಸ್ತುವಿಗೂ ಒಂದು ಸ್ವಭಾವವಿರುತ್ತದೆ. ಅದೇ ಅದರ ಗುಣ ಅಥವಾ ಆ ವಸ್ತುವಿನ ಧರ್ಮ. ಆ ಧರ್ಮವನ್ನು ಮೀರದೆ ಪ್ರಕೃತಿ ತನಗೇ ವಿಧಿಸಿದ ರೀತಿಯಲ್ಲೇ ಇರುವುದು ಪ್ರತಿ ಸೃಷ್ಟಿಯ ಕರ್ತವ್ಯ. ಪ್ರಕೃತಿಯಲ್ಲಿ ಜನಿಸಿ ಪ್ರಕೃತಿಯಲ್ಲಿ ಒಂದಾಗಿರುವ ಎಲ್ಲವೂ ಈ ಧರ್ಮದ ಕಟ್ಟುಪಾಡಿನಲ್ಲೇ ಇರುತ್ತವೆ. ಆದರೆ ಮನುಷ್ಯ ಪ್ರಾಣಿ ಮಾತ್ರ ಇದಕ್ಕೆ ಅಪವಾದ. ಇವನಿಗೆ ಈ ಪ್ರಕೃತಿಯನ್ನು ನೋಡಿ ಅನುಭವಿಸಿ ಆನಂದಿಸುವ ಗುಣವನ್ನೂ ಪರಮಾತ್ಮ ಇಟ್ಟಿದ್ದಾನೆ. ಇವನಿಗೆ ಅಪರಿಮಿತ ಮನಸ್ಸು ಮತ್ತು ಬುದ್ಧಿಯನ್ನು ಕೊಟ್ಟು ಪ್ರತಿಯೊಂದನ್ನೂ ವಿಮರ್ಶೆ ಮಾಡುವ ಶಕ್ತಿಯನ್ನೂ ಇಟ್ಟಿದ್ದಾನೆ. ಪ್ರಕೃತಿಯಲ್ಲಿನ ಬೇರೆ ಎಲ್ಲವೂ ತಮ್ಮ ತಮ್ಮ ಗುಣಗಳನ್ನು ಹಾಗೆಯೇ ಇರಿಸಿಕೊಂಡಿವೆ ಅಥವಾ ಅವುಗಳಿಗೆ ಬದಲಾಗಲು ಅವಕಾಶವಿಲ್ಲ. ಮಾನವನಿಗೆ ಮಾತ್ರ ಇಂತಹ ಅವಕಾಶವಿದೆ. ಮನುಷ್ಯ ತನ್ನ ಸ್ವಾರ್ಥ ಮತ್ತು ಅಹಂಕಾರ ಪ್ರೇರಿತ ವಿಕೃತ ಮನಸ್ಸಿನಿಂದ ತನ್ನನ್ನು ಕೆಡಿಸಿಕೊಂಡು ಪ್ರಕೃತಿಯನ್ನು ಹಾಳುಗೆಡವಲು ಸದಾ ಹಾತೊರೆಯುತ್ತಿರುತ್ತಾನೆ. ಕಾರಣವಿಷ್ಟೇ, ಪ್ರಕೃತಿಯಲ್ಲಿನ ಸೃಷ್ಟಿಯಲ್ಲಿ ಇವನೂ ಒಂದು ಭಾಗವಾದರೂ ಎಲ್ಲವನ್ನು ಆ ಪರಮಾತ್ಮನು ನನಗಾಗಿಯೇ ಸೃಷ್ಟಿಸಿದ್ದಾನೆ ಎನ್ನುವ ದುರ್ಭಾವ ಇವನಲ್ಲಿ ಮನೆ ಮಾಡಿದೆ. ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಲು ಅದರ ಸಹಜತೆಯನ್ನು ಕಾಪಾಡುವುದಕ್ಕಾಗಿಯೇ ಇವನಿಗೆ ಬುದ್ಧಿವಂತಿಕೆಯನ್ನು ನೀಡಲಾಗಿದೆ. ವಿಪರ್ಯಾಸವೆಂದರೆ ಮನುಷ್ಯ ಅದನ್ನು ವಿಕೃತಗೊಳಿಸಲು ಸದಾ ಉಪಾಯಗಳನ್ನು ಹುಡುಕುತ್ತಿರುತ್ತಾನೆ. ಹಾಗಾಗಿ ಪ್ರಕೃತಿ ಮಂಗನ ಕೈಯಲ್ಲಿನ ಮಾಣಿಕ್ಯದಂತಾಗಿದೆ. ಇವನು ಎಷ್ಟೇ ವಿಕೃತಗೊಳಿಸಿದರೂ ತನ್ನನ್ನು ತಾನು ಸರಿಪಡಿಸಿಕೊಳ್ಳುವ ಮತ್ತು ಕಾಪಾಡಿಕೊಳ್ಳುವ ಶಕ್ತಿ ಪ್ರಕೃತಿಗಿದೆ. ಪ್ರಕೃತಿ ಮುನಿದರೆ ಮನುಷ್ಯನ ಬಾಳು ದುಸ್ತರವಾಗುತ್ತದೆ ಎನ್ನುವುದಕ್ಕೆ ಹಲವಾರು ನಿದರ್ಶನಗಳಿವೆ. ನಮಗೆ ಕಿಂಚಿತ್ತಾದರೂ ವಿವೇಕವಿದ್ದರೆ ಪ್ರಕೃತಿಯಲ್ಲಿ ಒಂದಾಗಿ ಸಹಜತೆಯಿಂದ ಬಾಳಬೇಕು. ಅನೇಕ ವಿಚಾರವಿದೆ. ಈ ಶ್ರದ್ಧಾತ್ರಿ ವಿಭಾಗ ಯೋಗದಲ್ಲಿ ಯಾವುದರಲ್ಲಿ ನಮಗೆ ಹೇಗೆ ಶ್ರದ್ಧೆ ಇದೆ ಅಥವಾ ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ಈ 17ನೇ ಅಧ್ಯಾಯದಲ್ಲಿ ವಿಚಾರ ಮಾಡಲಿದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಶಾಂತಿ ಮಂತ್ರ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.